ಸೊ ಇದು ಅದಾದಮೇಲೆ ಪಾಪ ಅಲ್ಲಿಯ ಮಂಡ್ಯ ಜಿಲ್ಲೆ ಇವತ್ತು ಜನ ನೋಡಿ ಆ ಬಿಂದು ಅಂತ ಒಂದು ಹೆಣ್ಮಗು ಹೇಳಿದೆ. ಅದಾದಮೇಲೆ ನಿನ್ನೆ ಒಬ್ಬರು ಯಾರೋ ವಿಡಿಯೋ ಮಾಡಾಕಿದ್ದಾರೆ. ಇವತ್ತು ಕೆಲವು ನಮ್ಮ CPM ಮತ್ತು ಬೇರೆಯವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮಂಡ್ಯ ಜಿಲ್ಲೆ ಶಾಂತಿನ ಕೆಡ್ಸೋಕ್ಕೆ BJPಯವರು ಜನತಾದಳವರು ಬರೋದು ಬೇಡ, ಶಾಂತಿನ ಹಾಳು ಮಾಡೋದು ಬೇಡ ಅಂತ ಮಾನ್ಯ ಕುಮಾರಸ್ವಾಮಿಗೂ ಹೇಳವ್ರೆ, BJPಯವ್ರಿಗೂ ಹೇಳವ್ರೆ. ಮಂಡ್ಯದಲ್ಲಿ ನೆಮ್ಮದಿಲಿರೋವಂಥದ್ದನ್ನು ಹಾಳು ಮಾಡಬೇಡಿ ಅಂತ ಹೇಳಿ ಸಾರ್ವಜನಿಕರೆಲ್ಲೂ ಒತ್ತಡ ತಂದಿದ್ದಾರೆ. ಬಟ್ ನಾವು ಆ ಹುಡುಗರುಗಳಿಗೆ ಅಲ್ಲಿ ಯಾರ್ಯಾರು ಆ ಸಂಘ ಸಂಸ್ಥೆಯಲ್ಲಿದ್ದಾರೆ ಅವರನ್ನೂ ಸಹ ನಾವು ಕರೆದಿದ್ದೀವಿ. ಬಂದು ಕೂತ್ಕೊಂಡು ಮಾತಾಡಿ ಜಿಲ್ಲಾಡಳಿತ ನಾವೆಲ್ಲರೂ ಅವ್ರಿಗೆ ಏನು ಸಮಸ್ಯೆ ಇದೆ, ಅವ್ರಿಗೆ ಏನು ಅಭಿಪ್ರಾಯ ಇದೆ ಅದಕ್ಕೂ ಮನ್ನಣೆ ಕೊಡ್ತೀವಿ. ಅದು ಬಿಟ್ಟು ಇವರು ಅವರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾ ಇದ್ದಾರೆ ವಿನ ಮಂಡ್ಯ ಜಿಲ್ಲೆ ಜನ ಯಾರೂ ಸಹ ಈ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ. ಮಂಡ್ಯ ಜಿಲ್ಲೆ ಜನ ಈವನ್ BJP ಬೆಂಬಲಿಸಲಿ, JDS ಬೆಂಬಲಿಸಲಿ. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರು ಸಹ ಶಾಂತಿಯುತವಾಗಿ ಸಮಾಧಾನವಾಗವ್ರೆ. ಚುನಾವಣೆಗೋಸ್ಕರ ಮೊನ್ನೆ ಕುಮಾರಸ್ವಾಮಿಯವರು, ಅಶೋಕ್ ಅವರು ಪಾಪ ತೀಟೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಇದೆಲ್ಲ ನಡೆಯಲ್ಲ ಅಂತ ನಾನಲ್ಲ, ನಿನ್ನೆಯಿಂದ ಹೇಳ್ದಂಥ ಎಲ್ಲ ಸಾಮಾನ್ಯ ಜನನು ಹೇಳ್ತಾವ್ರೆ ಮಂಡ್ಯದಲ್ಲಿ ಇವೆಲ್ಲ ನಡೆಯಲ್ಲಪ್ಪ ಬರಬೇಡಿ ಅಂತ. ನಾನು ಹೇಳ್ತಾ ಇಲ್ಲ, ಅದನ್ನೇ ಮಾಡಬೇಡಿ ಅಂತ ಜನ ಹೇಳ್ತಾವ್ರೆ. ಸೊ ನಿನ್ನೆ ಯಾವುದೋ ಒಂದು ಸಂಘದವರು ಮೀಟಿಂಗ್ ಮಾಡಿ ಮಂಡ್ಯ ಬಂದು ನಾವು ಇದು ಬಿಸ್ನೆಸ್ ಹೋಟ್ಲು ಒಕ್ಕೂಟದವರೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳೋರೆ. ಬೇಕಾ ಇದು? ಹೇಳಿ, ನಿಮ್ಗೆ ಯಾರ್ಯಾರು ಚೆನ್ನಾಗಿದ್ರೆ ಕುಮಾರಸ್ವಾಮಿಯವರು, ಅಶೋಕು ಹೇಳಿ. ಮಂಡ್ಯಕ್ಕೆ ಬೆಂಕಿ ಹಚ್ಚಕ್ಕಾಗಲ್ಲ. ಮಂಡ್ಯನ ಇವರು ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಜನತಾದಳದವ್ರಿಗೂ BJPಯವ್ರಿಗೂ ಆಗಲ್ಲ.